ಮೊಳಕಾಲ್ಮೂರು ಪಟ್ಟಣದಲ್ಲಿ ಸೊಕ್ಕುಳುಸಾಳಿ ಸಮಾಜದ ವತಿಯಿಂದ ಅದ್ಧೂರಿಯಾಗಿ ನಡೆದ ಜೋಹೇಶ್ವರ ಜಯಂತಿ. ಪಟ್ಟಣದ ಸೊಕ್ಕುಳುಸಾಳಿ ಸಮಾಜದ ವತಿಯಿಂದ ಶ್ರೀ ಜೋಹೇಶ್ವರ ಜಯಂತಿಯನ್ನು ಭಕ್ತಿ ಸಂಭ್ರಮ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು. ಜೋಹೇಶ್ವರ ಜಯಂತಿ ಅಂಗವಾಗಿ ಸಮಾಜದ ವತಿಯಿಂದ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಮಹಿಳೆಯರು, ಯುವಕರು ಸೇರಿದಂತೆ ನೂರಾರು ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಜೋಹೇಶ್ವರ ಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಜೋಹೇಶ್ವರ ಸ್ವಾಮಿಯ ಭಾವಚಿತ್ರ ಹಾಗೂ ಅಲಂಕೃತ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ವಿವಿಧ ವಾದ್ಯ ಮೇಳಗಳು, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿದವು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಸಮಾಜದ ಯುವಕರು ಹಾಗೂ ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡು ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು, ಜೋಹೇಶ್ವರ ಸ್ವಾಮಿ ಜಯಂತಿ ಆಚರಣೆಗೆ ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಸಮಾಜದ ಬಾಂಧವರಲ್ಲಿ ಒಗ್ಗಟ್ಟು, ಸಹೋದರತ್ವ ಹಾಗೂ ಪರಸ್ಪರ ಸಹಕಾರದ ಮನೋಭಾವ ಬೆಳೆಸುವ ವೇದಿಕೆಯಾಗಿದೆ ಎಂದು ಹೇಳಿದರು. ಸಮಾಜದ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಅಪಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಪ್ರತಿಭೆಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಮಾಜದ ಅಭಿವೃದ್ಧಿ ಹಾಗೂ ಸಂಘಟನೆ ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಆಯೋಜಿಸಲಾಗಿತ್ತು. ವಿಶೇಷವಾಗಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಸಮಾಜದ ಬಾಂಧವರು ಭಾಗವಹಿಸಿದ್ದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಜೋಹೇಶ್ವರ ಜಯಂತಿ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮಾಜದ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಸಂಘಟನೆ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಅವರು ಈ ವೇಳೆ ವ್ಯಕ್ತಪಡಿಸಿದರು. ಇದು ಸೊಕ್ಕುಳುಸಾಳಿ ಸಮಾಜದ ವತಿಯಿಂದ 37ನೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಮೊಳಕಾಲ್ಮೂರಿನ ಮಳೆ ಬೆಳೆ ಎಲ್ಲವೂ ಎಲ್ಲರಿಗೂ ಆರೋಗ್ಯವಾಗಿರಲಿ ಅಂತ ದೇವನಲ್ಲಿ ಪ್ರಾರ್ಥಿಸುತ್ತಾ ಈ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸಮಾಜದ ಪರಮಪುರುಷ ಭಗವಂತನಾದಂಥ ಶ್ರೀ ಜೋಹೇಶ್ವರ ಜಯಂತಿಯನ್ನು 37ನೇ ವರ್ಷದ ಆಚರಣೆಯನ್ನು ನಮ್ಮ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸುಮಾರು ಈ ದಿನ 10 ಗಂಟೆಗೆ ಮೆರವಣಿಗೆಯನ್ನು ಹೊರಟು ಅನೇಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಮ್ಮ ಸಮಾಜದ ಬಂಧುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇರೋದು ಹಿಂದಿನ 37 ವರ್ಷಗಳಿಂದ ಆಚರಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾದಂಥ ಹಿಂದೆ ಎಎಸ್ ಗೋಪಾಲಕೃಷ್ಣ, ಆಮೇಲೆ ಡಾಕ್ಟರ್ ಡಿ ಚಂದ್ರಶೇಖರು, ಇನ್ನ ಅವರ ಜೊತೆಯಲ್ಲಿ ತುಂಬಾ ಹಿರಿಯರು ಸೇರಿ ಇದು ಒಂದು ಸಣ್ಣದಾಗಿ ಮೊದಲು ಪ್ರಾರಂಭ ಮಾಡಿದರೆ ಅದು ಯಶಸ್ವಿ ಆಯಿತು. ಈ ಕಾರ್ಯಕ್ರಮವನ್ನು ನಾವು ಹಿಂಗೆ ಮುಂದುವರಿಸಿಕೊಂಡು ಬರ್ತಾ ಇರೋದು ನಮ್ಮ ಸಮಾಜದ ಎಲ್ಲ ಸಜ್ಜನ ಬಾಂಧವರು ಇದಕ್ಕೆ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನ ಹಿಂಗೆ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಸಮಾಜ ಬಾಂಧವರು ಇದನ್ನು ಎಲ್ಲಾ ರೀತಿಯಿಂದನೂ ತುಂಬಾ ಸಂತೋಷದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಸಹಪಾಠಿಗಳು, ನಮ್ಮ ಮಿತ್ರರು, ನಮ್ಮ ಕಾರ್ಯಕಾರಿ ಮಂಡಳಿನವರು, ಇನ್ನ ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಇಷ್ಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತದನಂತರ ನಮ್ಮ ಅಧ್ಯಕ್ಷರಿದ್ದಾರೆ. ಸಮಾಜದ ಕುಲದೈವವಾಗಿರತಕ್ಕಂಥ ಶ್ರೀ ಜೋಹೇಶ್ವರ ಜಯಂತಿ ಈ ದಿನ ಜಗತ್ತಿಗೆ ವಸ್ತ್ರವನ್ನು ನೇಯ್ದುಕೊಟ್ಟಿರತಕ್ಕಂತಹ ಶ್ರೀ ಜೋಹೇಶ್ವರ ಭಗವಾನ ನಮ್ಮ ಮೂಲ ಕುಲದೈವ. ಈ
ದೈವದ ಇವತ್ತು ಜಯಂತಿಯ ಆಚರಣೆಯನ್ನು ನಾವೆಲ್ಲರೂ ಸಮಾಜದ ವತಿಯಿಂದ ನೆರವೇರಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಅನಂತವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇಲ್ಲದೆ ಬಿಸಿಲು, ಮಳೆ ಮತ್ತೆ ಗಾಳಿಗೆ ತೊಂದರೆ ಪಡ್ತಾ ಇರಬೇಕಾದ್ರೆ ಮಾಯಾದೇವಿಯು ಶಿವನನ್ನು ಕುರಿತು ಜನಗಳ ಭೂಲೋಕದಲ್ಲಿ ಜನಸಾಮಾನ್ಯರು ಬಹಳ ಸಮಸ್ಯೆ ಪಡ್ತಾ ಇದ್ದಾರೆ. ವಸ್ತ್ರ ಇಲ್ಲ, ಇದು ಬಿಸಿಲು, ಮಳೆ, ಗಾಳಿಗೆ. ಹಾಗಾಗ್ಬಿಟ್ಟು ಅವ್ರಿಗೆ ಏನಾದರೂ ಪರಿಹಾರ ಕೊಡಬೇಕು ಅಂದಾಗ ಶಿವನು ತನ್ನ ಶಕ್ತಿಯಿಂದ ನಾಲಿಗೆ ಮೂಲಕ ಒಬ್ಬ ಮಗುವಿನ ಜನನ ಮಾಡ್ತಾರೆ. ಹಾಗಾಗ್ಬಿಟ್ಟು ನಾವು ದಿವ್ಯೇಶ್ವರ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡ್ತಾರೆ. ಈ ದಿವ್ಯೇಶ್ವರ ಎಂಬ ನಾಮಕರಣಗೊಂಡ ಮಗುವು ಜಗತ್ತಿಗೆ ವಸ್ತ್ರವನ್ನು ಕೊಡೋ ಅಂತ ಹೇಳ್ಬಿಟ್ಟು ಅನುಗ್ರಹ ಮಾಡ್ತಾರೆ. ಹಾಗಾಗ್ಬಿಟ್ಟು ನಾವು ಜೀವೇಶ್ವರನು ಜಗತ್ತಿಗೆ ವಸ್ತ್ರ ನೀಡಿದ ಅಂತ ಬಿಟ್ಟು ಹೇಳ್ತೀವಿ. ಅದೇ ರೀತಿಯಾಗಿ ಯಾವುದು ಮೊಳಕಾಲ್ಮೂರು ಅಂತ ತಕ್ಷಣನೇ ನಮಗೆ ನೆನಪು ಬರೋದು, ಎಲ್ಲ ಜನಗಳಿಗೆ ನೆನಪು ಬರೋದು ರೇಷ್ಮೆ ಸೀರೆ. ರೇಷ್ಮೆ ಸೀರೆಯಲ್ಲಿ ನಮ್ಮ ಕುಲ ಬಾಂಧವ ಸಮುದಾಯ ಸಮಾಜದವರು ಬಹಳ ಕೊಡುಗೆ ಇದೆ. ಭೌಗೋಳಿಕ ಮಾನ್ಯತೆಯಲ್ಲೂ ಸಹ ನಮ್ಮ ಸಮುದಾಯದವರಿದ್ದಾರೆ. ಇಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೂ ಸಹ ಬ್ರಾಹ್ಮಣ ಉಡುಪುಗಳು ಅಂತ ಹೇಳ್ತಾರೆ. ಸೌಮ್ಯ ಸ್ವಭಾವ, ಆಮೇಲೆ ಎಲ್ಲರೊಂದಿಗೂ ಬಹಳ ಪ್ರೀತಿ ಸ್ನೇಹದಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಾನ್ ಜಿನೇಶ್ವರರ ಜನನವು ಶ್ರಾವಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಹುಟ್ಟಿರೋದ್ರಿಂದ ನಾವು ಪ್ರತಿ ವರ್ಷ ಭಾರತಾದ್ಯಂತ ಶುಕ್ಲಶಾಲಿ ಜನಾಂಗದವರು ಶ್ರಾವಣ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಭಗವಾನ್ ಜೀವೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಮತ್ತೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಸೊಕ್ಕುಳಸಾಳಿ ಸಮಾಜದ ಮುಖಂಡರು, ಪದಾಧಿಕಾರಿಗಳು, ಯುವ ಘಟಕದ ಸದಸ್ಯರುಗಳು, ಮಹಿಳಾ ಘಟಕದ ಸದಸ್ಯರುಗಳು ಹಾಗೂ ಸಮಾಜದ ನೂರಾರು ಬಾಂಧವರು, ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.